134 ವರ್ಷಗಳ ಹಿಂದೆ ಕತ್ತಲು ತುಂಬಿದ್ದ ನಮ್ಮ ಬದುಕುಗಳಲ್ಲಿ ಒಂದು ಹೊಸ ಬೆಳಕು ಮೂಡಿತು. ಅಂತ ಹೊಸ ಬೆಳಕನ್ನ ಇವತ್ತು ನಾವು ಸಂಭ್ರಮವನ್ನಾಗಿ ಆಚರಿಸ್ತಾ, ಅದರ ಜೊತೆಗೆ ನಮ್ಮೆಲ್ಲರ ಬದುಕನ್ನ ಭಾರತದ ಪ್ರತಿ ಜನಸಮುದಾಯದ ಬದುಕುಗಳನ್ನ ಬೆಳೆದಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಒಗ್ಗಟ್ಟಿಗೆ ಆಚರಿಸ್ತಾ ಇರೋದು. ಅಂತದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಾಜಿ ಸಚಿವರು ಗೌರವ ಮಿತ್ರರು ಎಚ್ ಅಮ್ಮಯ್ಯ ಸಾಹೇಬ್ರವರು ಹಾಗೂ ಜಮೀರ್ ಸಾಹೇಬ್ರು, ಕಾರ್ಯಪಾಲಕ ಹೆಣ್ಣುಗಾರ್ ಚೀಫ್ ಆಫೀಸರ್ ಬೆಂಗಳೂರು ಅವರು ಕೂಡ ಈ ವೇದಿಕೆಗೆ ಬಂದಿರುವುದು ಹಾಗೂ ಇಲ್ಲಿ ಕೂತರೆ ಎಲ್ಲ ಮುಖಂಡರುಗಳನ್ನ ನಮ್ಮ ಮಂದಲ್ಲಿ ನಡೀತಾ ಹಾಗೂ ಮುಂದೆ ಕುಂತಿರುವಂತ ನನ್ನ ಅಕ್ಕರು, ತಂಗಿರು, ಮಾವರು, ಹಳಿಯರು, ಅತ್ತೆಯರು, ಅಜ್ಜಿಯರು ಎಲ್ಲರೂ ಇಲ್ಲಿದ್ದೀರಿ. ಈ ವೇದಿಕೆಯಲ್ಲಿ ನಾನು 2 ಸರಿ ಬಂದು ಮೊದಲು ಮಾತಾಡಿದ್ದೀನಿ. ನಮ್ಮ ತುಂಬಾ ಪ್ರೀತಿ ಇಟ್ಕೊಂಡಿದ್ರು. ಆದ್ಮೇಲೆ ಅಂಬೇಡ್ಕರ್ ಬಾಂಬೆಯ ಶೆಡ್ಯೂಲ್ಡ್ ಕ್ಯಾಸ್ಟ್ ಸೊಸೈಟಿ ಆರ್ಗನೈಸ್ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒಂದು ಮಾತು ಹೇಳ್ತಾರೆ. ನಿಮ್ಮ ಅಸಹಾಯಕವಾದ ಮುಖಗಳನ್ನ ನೊಂದಿರುವ, ಮಂದಹಾಸ ಇಲ್ದಿರುವ, ಭವಿಷ್ಯವನ್ನ ತಿಳಿದ ನಿಮ್ಮ ಮುಖಗಳನ್ನ ನೋಡಿದ್ರೆ ನನ್ಗನ್ಸುತ್ತೆ ನೀವು ಹುಟ್ಟೋದಕ್ಕಿಂತ ನಿಮ್ಮ ತಾಯಿಯ ಗರ್ಭದಲ್ಲಿ ದೃಢವಾಗಿ ಸತ್ತಿದ್ದರೆ ಎಷ್ಟೋ ವಾಸಿತ್ತು ಅಂತ. ಈ ಮಾತಿನ ಕಂಡವರು ಬಹಳ ನೋವಿತ್ತು. ಅದಾದ್ಮೇಲೆ ತುಂಬಾ ಆಕ್ರೋಶನ ಕೂಡ ಇತ್ತು. ಈ ದೇಶದಲ್ಲಿ ನಾಯಿ ನರಿಗಳಿಗಿಂತ ಕಡೆಯಾಗಿ ಬದುಕೋದಕ್ಕೆ, ಅದನ್ನ ವಿರೋಧಿಸೋದಕ್ಕೆ ನಿಮಗೆ ಶಕ್ತಿನೇ ಇಲ್ದಿರುವ, ನಿಮಗೆ ಆಗ್ತಿರೋ ಅನ್ಯಾಯವನ್ನ ದಬ್ಬಾಳಿಕೆಗಳನ್ನ ನೀವು ಪ್ರಶ್ನೆ ಮಾಡಕ್ ಆಗ್ದೇವೋ ಇಂಥದ್ದೊಂದು ಬದುಕನ್ನ ನೀವು ಬದುಕೋದಕ್ಕಿಂತ ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ನೀವು ಅಲ್ಲಿನೇ ಮುದುಡಿ ಹೋಗ್ಬೇಕಾಗಿತ್ತು ಅಂತ ನೋಡ್ಕೊಂಡು ಹೇಳ್ತಾರೆ. ಅವರು ಯಾವಾಗಲೂ ನಾವು ಭಾಷಣ ಮಾಡ್ಬೇಕಾದ್ರೆ ಹೇಳ್ತೀವಿ, ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಲಾಸ್ಟ್ಗೆ ತುಂಬಾ ನೋಡ್ಕೊಂಡು ಹೇಳ್ತಾರೆ, ಕಣ್ಣೀರ್ ಹಾಕೊಂಡು ಹೇಳ್ತಾರೆ, ದುಃಖದಲ್ಲಿ ಹೇಳ್ತಾರೆ, ಅವ್ರ ಮಾತು ಹೇಳ್ತಾರೆ, ನಾನು ಇಲ್ಲಿವರೆಗೂ ಒಂದು ರಥವನ್ನ ತಂದು ನಿಲ್ಸಿದೀನಿ, ನಿಮ್ಗೆ ತಾಕತ್ತಿದ್ರೆ ಮುಂದಕ್ಕೆ ಮುಗಿಯಿಲ್ಲ ಅಂದ್ರೆ ನೀವು ಮುಂದಕ್ಕೆ ಪ್ರಯತ್ನ ಮಾಡಬೇಡ್ರಿ ಅಂತ ಹೇಳಿದಂತ ಬಹಳಷ್ಟು ಜನ ಹೇಳ್ತಾರೆ. ಆ ಮಾತಿನ ಅವ್ರಿಗೆ ದೊಡ್ಡದೊಂದು ನೋವಿತ್ತು. ದೊಡ್ಡ ನೋವಿತ್ತು. ಏನಿತ್ತು ಅಂತ ಹೇಳಿದ್ರೆ, ನನ್ನ ಜನ ಈ ದೇಶವನ್ನ ಆಳುವವರಾಗಬೇಕು, ನನ್ನ ಜನ ಏನಾಗಬೇಕು ಅಂತ ಹೇಳಿದ್ರೆ ಈ ದೇಶವನ್ನ ಆಳುವವರಾಗಿ ನಾವು ನೋಡ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ಅವರು ಅವರೇ ಹುಟ್ಟಾಕಿದಂತ ರಾಜಕೀಯ ಪಕ್ಷದಲ್ಲಿ ಅವ್ರು ಗೆಲ್ಲಕ್ಕಾಗಲ್ಲ. ಒಂದು ವಿಪರ್ಯಾಸ ಹೆಂಗಿದೆ ನೋಡ್ರಿ. ಇಡೀ ದೇಶದ ಜನರಿಗೆ ಮತದಾನದ ಹಕ್ಕಿಲ್ದಿರೋರಿಗೆ, ಯಾರು ಅವರನ್ನು ಕನ್ಸಿಡರ್ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಯಾರೋ 4 ಜನ ಅವರೇ ಕೂತು ಅವರೇ ತೀರ್ಮಾನ ಮಾಡಿ ಆಯ್ಕೆ ಮಾಡುವ ಸ್ಥಿತಿ ಇದ್ದಾಗ, ಈ ದೇಶದ ಜನಕ್ಕೆ 18 ವರ್ಷ ತುಂಬಿದ ಪ್ರತಿ ಒಬ್ಬರಿಗೂ ಕೂಡ ಮತದಾನದ ಹಕ್ಕು ಬೇಕು, ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕು ಬೇಕು ಅಂತ ಅವರು ಹೋರಾಡಿ ತಂದು ಮತದಾನದ ಹಕ್ಕುಗಳನ್ನ ಕೊಟ್ಟು ಕೊನೆಗೆ ಹಕ್ಕು ಕೊಟ್ಟವರು, ಮತದಾನದ ಹಕ್ಕು ಕೊಟ್ಟವರು. ಆದ್ರೆ ಅವರು ಅಂಥದ್ದೊಂದು ಮತದಾನದಿಂದ ಗೆದ್ದು ಈ ದೇಶದ ಅಧಿಕಾರಿ ಇಡಕ್ಕಾಗಲ್ಲ. ಅವ್ರಿಗೆ ಸೋಲಿಸ್ತಾರೆ ಅಂಬೇಡ್ಕರ್. ವಿಪರ್ಯಾಸ. ನಾವು ಯಾರು ತಿನ್ನಕ್ ಹಾಕಿರ್ತೀವೋ, ಯಾರು ಮನೆ ತಿನ್ನಕ್ ಹಾಕಿರ್ತಾರೋ ಅಂತವ್ರಿಗೆ ನಾವು ಅಂಥವ್ರ ತಟ್ಟೆನೆ ಕಿತ್ಕೊಳ್ತೀವಲ್ಲ ಅಂತ ನಾವ್ ಎಷ್ಟು ಅರ್ಥ ಮಾಡ್ಕೊಂಡಿದ್ವಿ ಅಂಬೇಡ್ಕರ್ನ. ಅಂಬೇಡ್ಕರ್ ಅಂತ ಹೇಳಿದ್ರೆ ಹಬ್ಬ ಮಾಡ್ತೀವಿ, ಅಂಬೇಡ್ಕರ್ ಅಂತ ಹೇಳಿದ್ರೆ ಕೂಗಾಡ್ತೀವಿ. ನಮಗೆ ನಮ್ಮ ತಾತ ಅವರು, ನಮ್ಮ ತಂದೆ ಅವರು, ಅಂಬೇಡ್ಕರ್ ನಮ್ಮ ಶಕ್ತಿ ಅವರು ಅಂತೆಲ್ಲ ಮಾತಾಡ್ತೀವಿ. ಅಂಬೇಡ್ಕರ್ ನಿಜವಾಗ್ಲೂ ನಾವು ಅನುಸರಿಸೋದು ಅಂತ ಹೇಳಿದ್ರೆ ನಾವು ಅದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ಅಂಬೇಡ್ಕರ್ ಹುಟ್ಟಿದ್ರು, ಬೆಳೆದ್ರು, ಕೊಲಂಬಿಯಾವರೆಗೂ ಅವರು, ಇಂಗ್ಲೆಂಡ್ವರೆಗೂ ಅವರು ಬಹಳ ದೊಡ್ಡ ಸಾಧನೆ ಮಾಡಿದ್ರು. ನಿಜವಾಗ್ಲೂ ಅಂಬೇಡ್ಕರ್ ನಾವು ಅನುಸರಿಸ್ತಿದ್ವಿ. ಇವತ್ತು ಅನುಸರಿಸ್ತಿದ್ವ? ಅವ್ರು ಯಾವ ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸಿದ್ರು, ಯಾವ ಒಬ್ಬ ವ್ಯಕ್ತಿಗೆ ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ಏನೋ ನೀವು ಅರ್ಕೆ ತೀರಿಸಿ ಅಂತ ಹೇಳಿದ್ರು. ಅವರು ಆನ್ಸರ್ ಹೇಳ್ತಾರವರು, ನೀವು ದೇವಸ್ಥಾನಗಳ ಮುಂದೆ ಹೋಗೋದಕ್ಕಿಂತ ಶಾಲೆ ಕಾಲೇಜು ಲೈಬ್ರರಿಗಳ ಮುಂದೆ ಹೋಗಿ ಅಂತ ಹೇಳ್ತಾರೆ. ನಾವು ಇವಾಗ ಏನ್ ಮಾಡ್ತೀವಿ, ಅತಿ ಹೆಚ್ಚು ದೇವಸ್ಥಾನಗಳ ಮುಂದೆ ಹೋಗಿ ನಿಲ್ತೀವಿ. ಅವ್ರಿಗೆ ಕೊನೆಗೆ ಒಂದು ಆಸೆ ಬರುತ್ತೆ. ಏನ್ ಹೇಳಿದ್ರು ಅವರು, ಅವರು ರಕ್ತ ಅವರು ನಾಗಚಂದ್ರ ರಕ್ತ ಅವರಿಗೆ ಅವ್ರು ಕೊನೆಯದಾಗಿ ಹೇಳ್ತಾರೆ, ತುಂಬಾ ಸರಿ, ಅದು ಏನು ಲಾಸ್ಟ್ ಒಂದು ಮಾತು, ಹೋಗಿ ಹೇಳು ನನ್ನ ರಥ ಎಲ್ಲಿ ನಿಂತಿದ್ಯೋ ಅದು ಮತ್ತೆ ಮುಂದಕ್ಕೆ ತಳ್ಳಬಾರ್ದು, ಹೋಗಿ ಹೇಳು 3 ಸರಿ ಹೇಳ್ತಾರೆ. ಅವಾಗ ಅವ್ರಿಗೆ ಇದ್ದದ್ದೇನು ಗೊತ್ತಾ, ನನ್ನ ಜನ ನನ್ನನ್ನ ಎಲ್ಲಿ ಅನುಸರಿಸಿದಂಗೆ ಹೋಗ್ಬಿಡ್ತಾರೆ ಅಂತ. ಅವರಿಗೆ ಗೈಡ್ ಮಾಡೋರು ಯಾರು ಇರೋದಿಲ್ಲ, ಅಂದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರು ಇಲ್ಲ, ಅವ್ರನ್ನ ಶಕ್ತಿಯಾಗಿ ಬೆಳೆಸೋರು ಯಾರು ಇಲ್ಲ. ನಾನು ಶಕ್ತಿ ಆಗ್ಬೇಕು ಅವರಿಗೆ, ನಾನೇ ಶಕ್ತಿ, ನನ್ನನ್ನೇ ಅನುಸರಿಸಬೇಕು ಅವರು. ಒಂದು ವೇಳೆ ನನ್ನನ್ನು ಅನುಸರಿಸಿಲ್ಲ ಅಂತ ಹೇಳಿದ್ರೆ ಈ ದೇಶದ ಹಿಂದೂಗಳು, ಈ ದೇಶದ ಮನುವಾದಿಗಳು, ಈ ದೇಶದ ಪ್ರಬಂಧರು ಅವ್ರನ್ನ ಮತ್ತೆ ಏನಾಯ್ತು ಮಾಡ್ತಾರೆ. ಅವ್ರು ನಾನು ಅನುಸರಿಸಬೇಕು ಅಂತ ಕೊನೆಗೆ ಅವರು ನೋಡ್ರಿ, ಅವರು
ಕೊನೆಗೆ ಸಾಯೋದಕ್ಕೆ 2.5 ತಿಂಗಳು ಇಂಚೆ 1956 ಅಕ್ಟೋಬರ್ 23 ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ಧರ್ಮವನ್ನು ಸ್ವೀಕರಿಸಿದ್ದು ನಾನೊಬ್ಬ ಹೋಗಿ ಸ್ವೀಕರಿಸ್ಬಿಟ್ಟು ಮತಾಂತರ ಆಗಿ ಹೋಗ್ಬಿಡ್ಬೇಕು ಅಂತ ಅಲ್ಲ. ಅವ್ರದ್ದು ನನ್ನನ್ನ ಜನ ಅನುಸರಿಸಬೇಕು, ನನ್ನ ಜನ ನನ್ನನ್ನು ಅನುಸರಿಸಬೇಕು. ಅವರು ಮಾತಾಡ್ತಾರೆ 1935ರಲ್ಲಿ ನಾನು ಅಕಸ್ಮಾತ್ ಆಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಈ ಸಾಯಲ್ಲ ಅಂತ ಹೇಳಿದ್ರೆ ಅರ್ಥ ಇವತ್ತು ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇದೊಂದು ಪಳತುನಾರುವ ಪಚ್ಚೆ ಗುಂಡಿ. ಹಿಂದೂ ಧರ್ಮ ಅನ್ನೋದು ಪಳತುನಾರುವ ಪಚ್ಚೆ ಗುಂಡಿ ಅಂತ ಹೇಳ್ತಾರೆ. ಆ ಗುಂಡಿಯಿಂದ ಹೊರಗೆ ಯಾವಾಗ ಬರ್ತಾರೆ ಅಂದ್ರೆ ಎಲ್ಲ ನಮ್ಮ ಇಡೀ ಜನ ಹೊರಗೆ ಕರ್ಕೊಂಡು ಬರ್ಬೇಕು ಅಂತ 1956 ಅಕ್ಟೋಬರ್ 23 5 ಲಕ್ಷ ಜನ ಏನು ಅಸ್ಪೃಶ್ಯರು ಶೂದ್ರರು ಎಲ್ಲ ಇದ್ರು ಅವರನ್ನ ಮರಳಿ ದಮ್ಮಕ್ಕ ಅವ್ರನ್ನ ಸೇರಿಸ್ಬಿಟ್ಟು ಅದನ್ನ ಮಾರ್ಗವಾಗಿ ತೋರಿಸ್ತಾರೆ. ನೋಡಿ, ನಾನು ಕೂಡ ಈ ಕೊಳತುನಾಡ ಸೊಸೈಟಿಯಿಂದ ಹೊರಗೆ ಬಂದಿನಿ ಅಂತ ಒಂದು ಸ್ಥಿತಿಯಿಂದ ಹೊರಗೆ ಬಂದಿನಿ, ನೀವು ಬರ್ಬೇಕು, ಅದನ್ನು ಅನುಸರಿಸಬೇಕು ಅಂತ ಅದಕ್ಕೆ ಹೇಳ್ತಾರೆ. ಬುದ್ಧ ಅಂಡ್ ನಮ್ಮ ಪುಸ್ತಕ ಬರೀತಾರೆ, ಅದು ಇನ್ನೂ ಪಬ್ಲಿಷ್ ಆಗಿಲ್ಲ. 21 ವರ್ಷ ಅಧ್ಯಯನ ಮಾಡಿ ಒಂದು ಪುಸ್ತಕ ಬರೀತಾರೆ. ಕೊನೆದಾಗ ಆ ಪುಸ್ತಕ ಎಲ್ಲಿ ಹೊರಗೆ ಬರ್ದಂಗೆ ನಾವು ತಗೊಂಡ್ಬಿಡ್ತೀರೋ ಆ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳಿದೆ, ಬುದ್ಧನ ಬಗ್ಗೆ ಇದೆ. ನನ್ನ ಅನುಸರಿಸಬೇಕು ಜನ. ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ನನ್ನ ಜನ ಓದ್ಬೇಕು, ಅದನ್ನು ತಿಳ್ಕೊಳ್ಬೇಕು ಅಂತ ಎಷ್ಟು ಜನ ನಾವು ಓದ್ತಾ ಇದೀವಿ, ತಿಳ್ಕೊಳ್ತೀವಿ, ಅಂಬೇಡ್ಕರ್ ಅನುಸರಿಸ್ತೀವಿ. ಇಲ್ಲ, ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸಾರ್ವಜನಿಕ ದೇವಸ್ಥಾನಕ್ಕೆ ಹೋಗ್ತೀವಿ. ಅಂಬೇಡ್ಕರ್ ಪತ್ನಿ ಅವರು ರಮಾಬಾಯಿ ಇದ್ರಲ್ಲ, ಅವ್ರ ಹೆಸರು ಹೇಳ್ತಾರೆ, ಪಂಡ್ರಾಪುರದ ಪಾಂಡುರಂಗ ಸ್ವಾಮಿಗೆ ನಾನು ಕನ್ನಡಿಗೆಯಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೇಕು ನಾನು ಅಂತ. ಇವ್ರು ಹೇಳ್ತಾರೆ, ಅಯ್ಯೋ ನೀನ್ ಇಷ್ಟೆಲ್ಲ ಭಕ್ತಿಯಿಂದ ವ್ರತದಿಂದ ನೀನು ಹೋಗ್ತೀಯಾ, ನಿನ್ನ ದೇವರನ್ನ ನೀನು ಕಾಣಕ್ ಹೋಗ್ತೀಯಾ, ನಿಜವಾಗ್ಲೂ ನಿನ್ನ ದೇವರನ್ನ ಕಾಣಕ್ಕೆ ನಿನ್ನನ್ನು ಬಿಡ್ತಾರ ಜನ? ನಿನ್ನನ್ನು ಬಿಡ್ತಾರ? ನೀನೆಲ್ಲೋ ಮೂಲೆಯಲ್ಲಿ ನಿನ್ ಪಾಂಡುರಂಗ ಸ್ವಾಮಿ ನೋಡೋದಕ್ಕಿಂತ ಇಲ್ಲಿಂದಲೇ ಕೈ ಮುಗಿದು ನಿನ್ ದೇವರಿಗೆ ಆಶೀರ್ವಾದ ಮಾಡ್ತಾರೆ. ಅವ್ರು ಸತ್ತ ಯೋಚನೆ ಮಾಡ್ತಾರೆ. ಅವ್ರಿಗೆ ಒಂದು ಬಯಕೆ ಇತ್ತು, ರಮಾಬಾಯಿಗೆ ನಾ ಕರ್ಕೊಂಡು ಹೋಗ್ಬೇಕಾಯ್ತು. ನನ್ನ ಆಲೋಚನೆ, ದೇವ್ರ ಬಗ್ಗೆ ನಂಬಿಕೆ ಇಲ್ದಿರೋದು ನನ್ನ ಆಲೋಚನೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಆದ್ರೂ ಹೇಳ್ತಾರೆ ಅವರು, ನಾನು ಸಿದ್ಧಾಂತದಲ್ಲಿ ಸರಿಯಾಗಿದ್ದೀನಿ. ಇವತ್ತು ನಾವು ಜಾತ್ರೆ ಮಾಡ್ತೀವಿ, ಜಾರಿಗಾಗಿ ಸರ್ವೆ ಕಾರ್ಯ ನಡೆಯುತ್ತೆ. ಅವಾಗ ನೀವಿಲ್ಲೊಂದು ಬೋರ್ಡ್ ಹಾಕಿರಲ್ಲ, ಇಲ್ಲಿ ವಾಸಿಸುವ ಎಲ್ಲರೂ ಕೂಡ ಮಾದಿಗ ಜನಾಂಗಕ್ಕೆ ಸೇರಿದವರು, ಗಳಿಕೆದಾರರು ಮಾದಿಗರೆಂದು ಬರೆದುಕೊಳ್ಳಬೇಕೆಂದು ಅವ್ರು ಬಂದ ಮನೆ ಹೋಗಿ ಕರ್ಕೊಂಡು ಬರ್ಸ್ರಿ ಅಷ್ಟೇ, ಇನ್ನೇನಿಲ್ಲ. ಅದೇನು ದೊಡ್ಡ ಇದಲ್ಲ, ಏನಿಲ್ಲ. ಎಲ್ಲ ಊರು ಯಾವನಾರ ಹೊರಗೆ ಹೋದ್ರೆ ಅವ್ನು ಬರೆಸದೆ ಹೋದ್ರೆ ಆ ಗಳಿಕೆ ಕಾರ್ಯದಲ್ಲಿ ಭಾಗವಹಿಸುವ ಮೀಸಲಾತಿ ಸಿಗಲ್ಲ. ಪೆನ್ಸಿಲ್ ಅಲ್ಲಿ ಬರೀತಾರೆ, ಪೆನ್ನಲ್ಲೇ ಬರೀಬೇಕು. ಏನಿಲ್ಲ, ಅವ್ರು ಬರೆಯಲ್ಲ. ಮೊಬೈಲ್ ಆ್ಯಪ್ ತಗೊಂಬಂದು ಅವ್ರು ತುಂಬ್ತಾರ, ನೀವೆಲ್ಲ ನೋಡ್ಕೋಬಹುದು. ಅವ್ನು ಕರೆಕ್ಟ್ ಮಾಡಿದಿಲ್ಲ ಅಂತ ಹೇಳಿ ಬೇಕಾದ್ರೆ ನೀವು ಚೆಕ್ ಮಾಡಬೇಕು. ಆ ರೀತಿ ಇದೆ. ಈಗ ನೀವು ಏನಪ್ಪ ಆದಿ ಕರ್ನಾಟಕ ಅಂತಂದ್ರೆ ಬರ್ಸಿದ್ದೀರಿ, ಏನಪ್ಪ ನಾನು ಆದಿ ಕರ್ನಾಟಕ ಅಂತ ಸ್ಕೂಲ್ಸಲ್ಲಿ ಬಿಡಿ ಮಾದಿಗ ಅಂತ ಬರ್ಸಿದ್ರೆ ಮತ್ತೇನಾಗುತ್ತೆ? ಏನೂ ಆಗಲ್ಲ. ಆದಿ ಕರ್ನಾಟಕ ಮಾದಿಗ ಅಂತಂದೇಳಿ ಆದಿ ಕರ್ನಾಟಕ ಜಾತಿನ ತೆಗೆದ್ಬಿಡ್ತೀವಿ. ಮಾದಿಗರು ಅಂತ ಇದ್ರೆ ಮಾತ್ರ ಮೀಸಲಾತಿ ಸಿಗೋದು. ನೆಕ್ಸ್ಟ್ ಸರ್ಟಿಫಿಕೇಟ್ ಮಾಡಿಸಿಬೇಕು ನೀವು. ಅದಕ್ಕೆಲ್ಲ ಮತ್ತೆ ತಿದ್ದುಪಡಿ ಆದೇಶಗಳೆಲ್ಲ ಬರುತ್ತೆ. ಈ ಕಾರಣದಿಂದ ಯಾರು ಕೂಡ ಒಬ್ರು ಕೂಡ ಊರಿಂದ ಹೊರಗೆ ಹೋಗದೆ ಎಲ್ಲರೂ ಊರಲ್ಲಿದ್ದು ಎಲ್ಲರನ್ನೂ ಕರ್ಕೊಂಬಂದು ನೀವು ಬರ್ಸುವಂತ ಕೆಲಸವನ್ನ ಮಾಡಬೇಕು. ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ. ನಮ್ಮ ಇನ್ನುಳಿಕೆ ಗೊತ್ತಾಗುತ್ತೆ, ಸಾಕ್ಷರತೆ ಗೊತ್ತಾಗುತ್ತೆ. ಇಲ್ಲೊಂದು ಮನೆ ಇದೆ, ಇವನಿಗೆ ಒಂದು ಮನೆ ಕೊಡ್ಬೇಕು. ಹೌದು, ಇವನು ಇಂಥವನು ಹೋಗಿದ್ವಿ ನಾವು, ಜೋಪಡಿ ಮನೆಯಲ್ಲಿದ್ದಾನೆ, ಇವನಿಗೆ ಮನೆ ಕೊಡ್ಬೇಕಾಗುತ್ತೆ. ಇಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಲೆಕ್ಕ ಹಾಕ್ತಾರೆ. ಜಮೀನಿದ್ದಾರೆ ಎಷ್ಟು ಜನ ಇದ್ದಾರೆ, ಜಮೀನಿದ್ದು ಬೋರ್ವೆಲ್ ಸಿಗದವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇಂಜಿನಿಯರಿಂಗ್ ಹೋಗಿದ್ದಾರೆ, ಡಿಗ್ರಿ ಹೋಗಿದ್ದಾರೆ, MA ಹೋಗಿದ್ದಾರೆ. ಇಂಥವ್ರಿಗೆಲ್ಲ ಉದ್ಯೋಗ ಕೊಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆ ಆಗುತ್ತೆ. ಆ ಸಮೀಕ್ಷೆ ಕಾರ್ಯದಲ್ಲಿ ಕಡ್ಡಾಯವಾಗಿ ನೀವೆಲ್ಲರೂ ಕೂಡ ಇದ್ದು ಅದನ್ನು ಬಳಸುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಸೌಲಭ್ಯನ ಪಡೆಯಲಿಕ್ಕೆ ನೀವು ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ, ನಾನು ಎಲ್ಲೂ ಹೋಗಲ್ಲ, ಹೋಗೋದು ಇಲ್ಲಿವರೆಗೂ ನಾನು ಬೆಂಗಳೂರಿನಲ್ಲಿ ಬಿಡ್ತೇನೆ. ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನರಾಮ್ ಜಯಂತಿ ಇದ್ದಾವೆ. ಈ ನಿಂಗಪ್ಪ, ಈ ಪ್ರಕಾಶ, ಕೋಟಿ, ಹನುಮಂತಪ್ಪ, ಈ ಕಲೆರಾಜ, ರಾಜ ಸಿಗೇರಿ,